3 ಡಿಸಿಎಂ ಬಗ್ಗೆ ಮಾತನಾಡಿದ್ದೇ ಕಾರಣ ಎಂದಿದ್ದರು ರಾಜಣ್ಣ ನಿನ್ನೆಯಷ್ಟೇ. ಹನಿ ಟ್ರ್ಯಾಪ್ 3 ಡಿಸಿಎಂ ಬಗ್ಗೆ ಹೇಳಿದ್ದೇ ಮುಳುವಾಗಿ ಹೋಯಿತು ನನಗೆ ಅಂತ ಹೇಳಿದ್ರು. ರಾಹುಲ್ ಬಗ್ಗೆ ಮಾತನಾಡಿದ ಒಂದೇ ಒಂದು ಕಾರಣಕ್ಕೆ ತೆಗೆದಿಲ್ಲ. ಸಂಪುಟದಿಂದ ವಜಾ ಬಗ್ಗೆ ನಿನ್ನೆ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಕೆಎನ್ ರಾಜಣ್ಣ. ಅವ್ರು ಏನ್ ಹೇಳಿದ್ರು ಹಾಗಾದ್ರೆ ರಾಜಣ್ಣ? ಈಗ ಸತ್ಯ ಹರಿಶ್ಚಂದ್ರನಿಗೆ ಏನಾಯ್ತು ರೀ? ಮತ್ತು ಅಂತಿಮವಾಗಿ ಏನಾಯ್ತು? ಅಂತಿಮವಾಗಿ ಜಯ ಇದ್ದೇ ಇರ್ತದೆ ಸತ್ಯಕ್ಕೆ. ಅಸತ್ಯಕ್ಕೆ, ಮೋಸಕ್ಕೆ, ಅಪ್ರಾಮಾಣಿಕೆಗೆ ಹತ್ರದಲ್ಲಿ ಅನುಕೂಲ ಇರ್ಬೋದು, ಲಾಂಗರ್ ರನ್ನಲ್ಲಿ ಅದಕ್ಕೆ ಆಯಸ್ಸಿರೋದಿಲ್ಲ. ಸತ್ಯಕ್ಕೆ ಆಯಸ್ಸಿರೋದು. ಒಂದೊಂದು ಶಕ್ತಿ ಇರ್ತದೆ, ಒಬ್ಬೊಬ್ರಿಗೆ ಒಂದೊಂದು ಶಕ್ತಿ ಇದೆ. ನಾವು ಸತ್ಯ ಹೇಳಿ ಅರಗಿಸ್ಕೊಳ್ಳೋ ಶಕ್ತಿ ನಮಗಿಲ್ಲ. ಅವರು ಏನು ಹೇಳಿದ್ರು ಕೂಡ ಅರಗಿಸ್ಕೊಳ್ಳೋ ಶಕ್ತಿ ಇರ್ತದೆ, ಹೇಳಿರ್ತಾರೆ. ಅದಕ್ಕೆ ನಾನೇನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ನಾನು ರೈಟ್ ಫ್ರಮ್ ಬಿಗಿನಿಂಗ್ 3 DCM ಹೇಳಿದೆ. ಆಮೇಲೆ ಹನಿ ಟ್ರ್ಯಾಪ್ ಬಗ್ಗೆ ನಡೆದಂಥ ಪ್ರಯತ್ನದ ಬಗ್ಗೆ ಹೇಳಿದೆ. ಇವೆಲ್ಲ ಇದ್ದೇ ಇದ್ದಾವೆ. ಇವೆಲ್ಲ ಕಾರಣಗಳು ಇರ್ತವೆ. ಅದರಿಂದ ಒಂದೇ ಕಾರಣದಿಂದ ಆಗಿದೆ ಅಂತಲೂ ನಾನೇನು ಅನ್ಕೊಳ್ಳೋಣ. ಆಗಲೇ ನಡೀದೆ. ಈಗ ಅಧಿಕಾರ ಹೋದ ಕ್ಷಣಕ್ಕೆ ಏನು ತಿರ್ಗಾ ಬರೋದಿಲ್ಲ ಅಂತ ಏನಿಲ್ಲ. ನಾನು 2004ರಲ್ಲಿ ನಾನು MLC ಸಿಟ್ಟಿಂಗ್ ಮೆಂಬರ್ ಇದ್ದೆ. ನನಗೆ ನೀನು ನಿಲ್ಲೋದು ಬೇಡ ಅಂತೇಳಿ ನಾನೇನು ನಿಲ್ತಾ ಇರಲಿಲ್ಲ. ನನ್ನ ಟಿಕೆಟನ್ನು ಕೊಡೋ ಅಂಥದ್ದನ್ನು ತಪ್ಪಿಸಿ ಆಗ ಉಗ್ರಪ್ಪನವ್ರಿಗೆ ಕೊಟ್ಟರು. ಅದನ್ನು ಪ್ರತಿಭಟನೆ ಮಾಡಿ ನಾನು ಆಗ ಕಾಂಗ್ರೆಸ್ಗೆ ಈ ಜಿಲ್ಲೆನಲ್ಲಿ ಬುದ್ಧಿ ಕಲಿಸ್ಬೇಕು ಅಂತ ಹೋದ ಪ್ರಯುಕ್ತನೇ JDS 9 ಗೆದ್ದಿದ್ದು, ಕಾಂಗ್ರೆಸ್ 1 ಗೆದ್ದಿದ್ದು. ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ನಾನು ಕಾಂಗ್ರೆಸ್ ಪಕ್ಷ ಬಿಡೋದು ಅಂಶನೂ ಇಲ್ಲ. ಬೇರೆ ಯಾವುದೇ ಪಕ್ಷಕ್ಕೂ ಕೂಡ ಸೇರ್ತಕ್ಕಂಥದ್ದು ಅವಶ್ಯಕತೆ ನನಗೇನು.